ಅವರಿಗೆ ಶರಣ ಬಸಪ್ಪ ಹಿಂಗ ಬಂದ ಭಕ್ತರಿಗೆಲ್ಲ ಶರಣು ಮಾಡಪ್ಪ ಜೋಜೋ ಬಂದ ಭಕ್ತರಿಗೆಲ್ಲ ಶರಣು ಮಾಡಪ್ಪ ಜೋಜೋ ಹಿಂಗ ಬಂದ ಭಕ್ತರಿಗೆಲ್ಲ ಶರಣು ಮಾಡಪ್ಪ ಜೋಜೋ ಹಿಂಗ ಬಂದ ಭಕ್ತರಿಗೆಲ್ಲ ಶರಣು ಮಾಡಪ್ಪ ಜೋಜೋ ಶರಣ ಬಸವಣ್ಣ ಶರಣ ಬಸವಣ್ಣ ಬರುವಾಗ ಅಂಬಿ ವಿರೂಪಾಕ್ಷನ ತೂಗೀರೆ ಹಂಪಿ ವಿರೂಪಾಕ್ಷನ ತೂಗೀರೆ ನೀವು ತೂಗೀರೆ ಹಂಪಿ ವಿರೂಪಾಕ್ಷನ ತೂಗೀರೆ ನೀವು ತೂಗೀರೆ ದಂಡಿ ನಾವು ತೆಲ್ಲುತ್ತಾ ಬರುವಾಗ ದಡಗೊಂಡ ಬಸವನ ರಾಜಶೇಖರನಿಗೆ ರಾಜನ ಜಾತ್ರೆಗೆ ರಾಜಪ್ರಜೆಗೆ ಬೆಳಗಿ ದಿರೆ ಕರ್ಪೂರ ದಾರುತಿ ಬೆಳಗಿರೆ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಅಲ್ಲಮ ಪ್ರಭುಗಳು ಹಸಿದ ಜ್ಯೋತಿ ಶಿವಶರಣೆಯರು ಬೆಳಗಿದ ಜ್ಯೋತಿ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ನೀಲಾಂಬಿಕೆಯ ನಿರ್ಮಲ ಜ್ಯೋತಿ ಗಂಗಾಂಬಿಕೆಯು ನಂಬಿದ ಜ್ಯೋತಿ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಕಲ್ಲಣಪುರವನ್ನು ಬೆಳಗಿದ ಜ್ಯೋತಿ ಚಿನ್ಮಯ ಮೂರುತಿ ಶ್ರೀ ಶರಣ ಬಸವಗ ಬೆಳಗುವ ಜ್ಯೋತಿ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಕಲಬುರಗೆಯನ್ನು ಕಳೆ ತಂದ ಜ್ಯೋತಿ ಶ್ರೀ ಶರಣ ಬಸವರು ಬೆಳಗಿದ ಜ್ಯೋತಿ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಅಕ್ಕ ಮಹಾದೇವಿ ಹರಿಸಿದ ಜ್ಯೋತಿ ಅಕ್ಕ ಮಹಾದೇವಿ ಹರಿಸಿದ ಜ್ಯೋತಿ ಕಲ್ಲಣಪುರವನ್ನು ಬೆಳಗಿದ ಜ್ಯೋತಿ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಚಂದ್ರಕಿಪುರವನ್ನು ಬೆಳಗಿದ ಜ್ಯೋತಿ ಗುರುವೀರಭದ್ರರು ಹರಿಸಿದ ಜ್ಯೋತಿ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಜಗಜ್ಯೋತಿ ಬಸವೇಶ್ವರಿಗೆ ಜಯವಾಗಲಿ ಜಗಜ್ಯೋತಿ ಬಸವೇಶ್ವರಿಗೆ ಜಯವಾಗಲಿ ಇವತ್ತು 1993ನೇ ಒಂದು ಜಯಂತ್ಯೋತ್ಸವ ಈ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಚಂದ್ರಿಕ ಗ್ರಾಮದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಮುಂಜಾನೆ ಟೈಮ್ನಲ್ಲಿ ಬಸವೇಶ್ವರ ಮೂರ್ತಿ ಪೂಜೆ ಸಲ್ಲಿಸಿದ್ದೇವೆ ಆನಂತರ ಈಗ ಬಸವೇಶ್ವರ ತೊಟ್ಟಲ ಪೂಜೆ ತೊಟ್ಟದ ಪೂಜೆ ಪ್ರತಿ ವರ್ಷವೂ ನಮ್ಮ ಒಂದು ಕಾರ್ಯಕ್ರಮವನ್ನು ಅಕ್ಕಬಳಗಳು ನಮ್ಮ ಎಲ್ಲ ಸ್ವಾಮಿಗಳು ಎಲ್ಲ ನಮ್ಮ ಮಾತೆಯರು ಬಂದು ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ನಡೆದಿದೆ. ಈ ಒಂದು ಜಯಂತ್ಯೋತ್ಸವ ಈಗ ತಾವು 5 ವರ್ಷ ಕೆಳಗೆ ಬಂದಿದ್ದೀರಿ, ಎಲ್ಲ 5 ಮಠದ ಬಿಡಿಸ ಬಂದಿದ್ದೀರಿ. ಈಗ ಮತ್ತೆ ಮೊದಲನೇದಾಗಿ ಇವತ್ತು ತಮ್ಮ ಮುಖಾಂತರ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ನಮಗೆಲ್ಲ ಒಂದು ಶುಭ ಸಂದೇಶ. ಈ ಒಂದು ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಮೊದಲನೇದಾಗಿ ಅಪ್ಪರಿಗೆ ಶಾಲ್ಮಾಲ ಅರ್ಪಣೆ.
ಕೂಡ ಜನ ಎಲ್ಲ ಯುವಕರಿದ್ದಾರೆ, ಸ್ವಲ್ಪ ಅದ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ನಂತರ ಫೋನ್ ಏನಾದ ಮಾತಾಡ್ತಾರೆ. ನಾವು ವೇದಿಕೆ ಮೇಲೆ ಆಶೀನರಾದಂಥ ಪರಮ ಪೂಜ್ಯ ಆಶ್ರಮದ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ವೇದಿಕೆ ಮೇಲೆ ಆಶೀನರಾದಂಥ ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀ ಭರತಚಾನವರು ಹಾಗೂ ಎಲ್ಲ ಈ ಕುರಿತಂತೆ ಎಲ್ಲ ಬಂಧುಗಳೇ ಮತ್ತು ಅಕ್ಕ ತಂಗಿಯರು, ಈಗಾಗಲೇ ಶ್ರೀ ಬಸವಣ್ಣನವರ ಫೋಟೋದೊಂದಿಗೆ ತೊಟ್ಟಿಲ ಕಾರ್ಯಕ್ರಮ ನೆರವೇರಿತು. ಈಗ ಸಂಕ್ಷಿಪ್ತವಾಗಿ ಶ್ರೀ ಬಸವಣ್ಣನವರ ಬಗ್ಗೆ ಅಂದರೆ ತಿಳಿದ ಮಟ್ಟಿಗೆ ಒಂದು ಎರಡು ಮಾತನಾಡಲು ಅವಕಾಶ ಪಡೆದಕ್ಕಾಗಿ ತುಂಬ ಧನ್ಯವಾದಗಳು. ಬಸವಣ್ಣನವರು ಹಾಗೇವಾಡಿ ಎಂಬ ಗ್ರಾಮದಲ್ಲಿ ಮಾದಿರಾಜ ಮತ್ತು ಮಾದಾಂಬಿಕೆ ಎಂಬ ದಂಪತಿಗಳ ಒಂದು ಗರ್ಭದಲ್ಲಿ ಜನನಾಗ್ತದೆ. ಸುಮಾರು ಒಂದು 12ನೇ ಶತಮಾನದಲ್ಲಿ ಅವರ ಒಂದು ಜನನ ಆಗ್ತದೆ. ಯಾವ ರೀತಿ ಜನನ ಆಗ್ತದಪ್ಪ ಅಂತಂದರೆ, ಒಂದು ಚಿಪ್ಪಿನಲ್ಲಿ ಮುತ್ತಿನಂತೆ, ಕೊಳದಲ್ಲಿ ಕಮಲದಂತೆ ಮತ್ತು ನೈದಿಲಿಯ ಒಂದು ಪರಿಮಳದಂತೆ ಶಿವನ ಶಿಶುವಾಗಿ ಇವರ ಒಂದು ಜನನ ಆಗ್ತದೆ. ಯಾರು? ಬಸವಣ್ಣನವರು. ಇವರು ಬಸವಣ್ಣನವರು ಒಂದು ಬ್ರಾಹ್ಮಣ ಮನೆತನದಲ್ಲಿ ಜನನ ಆಗ್ತದೆ. ಮುಂದೆ ಇವರು ಏನಪ್ಪ ಅಂತಂದ್ರೆ ಆ ಒಂದು ಧರ್ಮವನ್ನು ಬಿಟ್ಟು ಒಂದು ಲಿಂಗಾಯತ ಧರ್ಮಕ್ಕೆ ಸೇರ್ತಾರೆ. ಬಸವಣ್ಣನವರು ಸುಮಾರು ಒಂದು 5-6 ವರ್ಷ ಇದ್ದಾಗ ಅವರಿಗೊಂದು ಉಪನಯನ ಆಗ್ತದೆ. ನಂತರ ಒಂದು ದೊಡ್ಡ ಒಂದು ಆಘಾತ ಆಗ್ತದೆ, ಒಂದು ಗಂಡಾಂತರ ಆಗ್ತದೆ. ಏನಪ್ಪ ಅಂತಂದರೆ ಅವರು ನಯನ ಆದ ಒಂದು 2 ವರ್ಷದಲ್ಲಿ ತಂದೆ ತಾಯಿ ಇಬ್ಬರು ತೀರ್ಕೊಂತಾರೆ. ಅದು ಒಂದು ದೊಡ್ಡ ಒಂದು ಕಷ್ಟದ ಸುದ್ದಿ. ನಂತರ ಇವರು ಬಹಳ ಅನಾಥರಾಗ್ತಾರೆ. ಯಾರು? ಬಸವಣ್ಣನವರು. ಅವರು ಅಜ್ಜ ಅಜ್ಜಿಯವರು ಒಂದು ಆರೈಕೆಯಲ್ಲಿ ಅವ್ರಿಗೆ ಬೆಳೀತಾರೆ, ಬೆಳೆದು ದೊಡ್ಡವರಾಗ್ತಾರೆ. ಒಂದು 16 ವರ್ಷಕ್ಕೆ ಬರ್ತಾರೆ ಬಸವಣ್ಣನವರು. 16 ವರ್ಷಕ್ಕೆ ತುಂಬಿದಾಗ ಅವರಿಗೊಂದು ಲಿಂಗದ ಮೇಲೆ ಬಹಳ ಭಕ್ತಿ ಉಂಟಾಗ್ತದೆ. ಅಂದರೆ ಲಿಂಗ ಪೂಜೆ ಮಾಡಬೇಕು ಅಂತೇಳಿ ಅವರಿಗೊಂದು ಬಹಳ 16 ವರ್ಷದಲ್ಲಿ ಭಾಳ ಒಂದು ಅವರು ಒಂದು ಯೌವನ ಏನಪ್ಪ ಅಂದ್ರೆ ಪೂರ ಒಂದು ಲಿಂಗದ ಮೇಲೆ ದಾರಿ ಇರ್ತಾರೆ ಅವರು ಬಸವಣ್ಣನವರು. ಆವಾಗ ಅವರು ಏನು ಮಾಡ್ತಾರೆ, ಅವರು ಒಂದು ಮೊದಲು ಬ್ರಾಹ್ಮಣ ಮನೆತನದಲ್ಲಿ ಜನನ ಆಗಿರ್ತದಲ್ಲ, ಆ ಜನಿವಾರವನ್ನು ಏನು ಕಿತ್ತು ಹೋಗ್ಬಿಡ್ತಾರೆ. ಈ ಜನಿವಾರ ಬೇಡ, ನಾನು ಲಿಂಗ ಇಡಬೇಕು, ಲಿಂಗ ಪೂಜೆ ಮಾಡೋಕ್ಕಿರಬೇಕು ಅಂತೇಳಿ ಆ ಬಸವಣ್ಣನವ್ರು ಏನು ಮಾಡ್ತಾರೆ, ಯಾಕೆ ಲಿಂಗ ಪೂಜೆಪ್ಪ ಅಂತಂದರೆ ಆ ಲಿಂಗ ಗಂಡು ಮತ್ತು ಹೆಣ್ಣಿಗೆ ಸಮನಾಗಿರ್ತದೆ. ಆದರೆ ಬ್ರಾಹ್ಮಣ ಏನಪ್ಪ ಅಂತಂದರೆ ಅವ್ರಿಗೆ ಜನಿವಾರ ಹಾಕಂತಾರೆ, ಆದರೆ ಹೆಣ್ಮಕ್ಳು ಹಾಕಂಗಿಲ್ಲ. ಗಂಡಿಗೆ ಒಂದೇ ಜನಿವಾರ ಇರ್ತದೆ, ಆ ಹೆಣ್ಮಕ್ಳಿಗೆ ಇರೋಂಗಿಲ್ಲ. ಬಸವಣ್ಣ ಏನು ಮಾಡ್ತಾನೆ, ಈ ಲಿಂಗ ಗಂಡಿಗೂ ಕಟ್ತಾರೆ ಮತ್ತು ಹೆಣ್ಣಿಗೂ ಕಟ್ತಾರೆ. ಈ ಧರ್ಮ ಏನಪ್ಪ ಅಂದ್ರೆ ಒಳ್ಳೆ ಸಮನಾಗಿ ಆದಂತೇಳಿ ಅವರು ಒಂದು ಇದರಲ್ಲಿ ಲಿಂಗಾಯತ ಧರ್ಮಕ್ಕೆ ಸೇರ್ಪಡೆ ಆಗ್ತಾರೆ. ಇನ್ನು 16 ವರ್ಷ ತುಂಬಿದ ಮೇಲೆ ಅವರಿಗೆ ಏನೋ ಒಂದು ಆಸೆ ಹುಟ್ಟುತ್ತೆ. ಏನಪ್ಪ ಅಂದ್ರೆ ಇದು ಮನಿ ಬೇಡ, ಸಂಪತ್ತು ಬೇಡ, ಆಸೆ ಯಾವುದು ಬೇಡ ಅಂತ ಎಲ್ಲದು ಜನಿವಾರ ಕಿತ್ತಿ ಒಕರ್ತಾರೆ. ನಂತರ ಮನೆ ಬಿಟ್ಟು ಎಲ್ಲ ಬಿಟ್ಟು ಅವರು ದೇಶಕ್ಕೆ ತಿರುಗಾಡ್ಕೊಂತ ಹೋಗ್ತಾರೆ. ಯಾರು? ಬಸವಣ್ಣನವರು. ಹೋಗ್ತಾ ಸ್ವಲ್ಪ ದೂರದಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಹರಿ ನದಿ ಮತ್ತೊಂದು ಕೃಷ್ಣಾ ನದಿ ಅಂತ ಇರ್ತದೆ. ಅವು ಎರಡೂ ಸಂಗಮ ಅಲ್ಲಿ ಕೂಡಿದಾಗ ಅಲ್ಲಿ ಸಂಗಮೇಶ್ವರ ಅಂತ ಒಂದು ದೇವಸ್ಥಾನ ಇರ್ತದೆ. ಅಲ್ಲಿ ಹೋಗಿ ಅವರು ಕೂತು ಬಿಡ್ತಾರೆ. ಅಲ್ಲಿ ಪೂಜೆ ಪಾಠ ಮಾಡ್ಕೊಂತ ಅಲ್ಲಿ ಇರ್ತಾರೆ. ನಂತರ ಸಂಗಮೇಶ ಅಂತ ಒಬ್ಬರು ಅಲ್ಲಿ ಆ ಬಸವಣ್ಣಿಗೆ ಹೇಳ್ತಾರೆ, ನೀನು ಇಲ್ಲಿಗಿಂತಲೂ ಇನ್ನೊಂದು ದೇವಸ್ಥಾನ ಇರ್ತದೆ, ಕಪ್ಪಟ ಆಗ್ತದೇನು, ಅಲ್ಲಿ ಹೋಗಿ ನೀನು ಸೇರಿದಪ್ಪ ಅಂದ್ರೆ ಭಾಳ ಇದಾಗ್ತಂತೆ ಹೇಳಿದಾಗ ಆ ಗುರುವಿನ ಮಾತಿನಂತೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಕಾಯಕವೇ ಕೈಲಾಸ ಅಂತೇಳಿ ತಿಳಿದು ಒಂದು ಸೇವೆ ಮಾಡ್ಕೊಂತ ಇರ್ತಾರೆ. ಅಲ್ಲಿ ಆ ಸೇವೆ ಅಂದ್ರೆ ಅವರು ಒಂದು ಜ್ಞಾನದಿಂದ ಬಂದಂಥ ಸಂಪತ್ತು ಹಣದಿಂದ ಏನಪ್ಪ ಅಂದ್ರೆ ದಾಸೋಹ ನಡೆಸ್ತಾರೆ. ದಾಸೋಹ ನಡೆಸ್ಕೊಂತ ಅಲ್ಲೇ ಇರ್ತಾರೆ. ಆದ್ರೆ ಮತ್ತೆ ಒಬ್ಬ ಬಿಜ್ಜಳ ರಾಜ ಅಂತ ಇರ್ತಾನೆ, ಅಲ್ಲಿ ಮಹಾದಂಡ ನಾಯಕ ಅಂತ ಒಬ್ಬರು ಅವ್ರು ಏನು ಮಾಡ್ತಾರೆ, ಬಸವಣ್ಣ ಕರ್ಕೊಂಡು ಅಲ್ಲಿ ಹೋಗಿ ನೆಲೆ ನಿಂತು ಬಿಡ್ತಾರೆ. ಇಂಥಲ್ಲಿ ಬಿಜ್ಜಳ ರಾಜನ ಬಳಿ ಬಾ ನೀ ಇಲ್ಲೇರಂತೆ. ಅಲ್ಲಿ ಬಂದು ಬಿಜ್ಜಳ ರಾಜನ ಬಳಿ ಇದ್ದು ಅಲ್ಲಿ ಎಲ್ಲ ಲೆಕ್ಕಪತ್ರಗಳು ಮಾಡೋಕ್ಕೆ ವಹಿಸ್ತಾರೆ.
ಆದರೆ ಮೊದಲಿನಾಗಿರ್ತದೆ ಅಲ್ಲಿ ಬಿಜ್ಜಳ ರಾಜರ ಕೈ ಕೆಳಗಿದ್ದಂಥ ದಂಡನಾಯಕ ಲೆಕ್ಕ ತಪ್ಪು ಮಾಡ್ತಿರ್ತಾನೆ, ಭಾಳಷ್ಟು ತಪ್ಪು ಮಾಡ್ತಿರ್ತಾನೆ, ಭಾಳ ಅಲ್ಲಿ ಲಾಸ್ ಆಗ್ತಿರ್ತೆ ಎಲ್ಲ ಲೆಕ್ಕದಲ್ಲಿ. ಅವಾಗ ಬಸವಣ್ಣ ನೋಡಿ ಏನು ಮಾಡ್ತಾನೆ, ಕರೆಕ್ಟ್ ಸರಿಪಡಿಸಿದ ಮೇಲೆ ಅವಾಗ ಏನು ಮಾಡ್ತಾರೆ, ಇನ್ನು ಬಸವಣ್ಣನೇ ಇರಲಿ ಅಂತೇಳಿ ಅವಾಗ ಬಸವಣ್ಣಗೆ ಏನಪ್ಪ ಅಂದ್ರೆ ಒಂದು ಮಂತ್ರಿ ಪಟ್ಟ ಕಟ್ಟಿ ಅದಕ್ಕೆ ಮುಂದೆ ನೇಮಕ ಮಾಡ್ತಾರೆ. ಆದರೆ ದಂಡನಾಯಕ ಆತನೂ ಒಂದು ಸಲ ಮರಣ ತೀರೋಗಿರ್ತಾರೆ. ತೀರಿದ್ಮೇಲೆ ಪೂರ ಎಲ್ಲ ಪಟ್ಟ ಬಸವಣ್ಣ ಕಟ್ತಾರೆ. ಬಸವಣ್ಣ ಕಟ್ಟಿರ್ತಂದ್ರೆ ಮುಂದೆ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಏನಪ್ಪ ಅಂದ್ರೆ ಒಂದು ಮಂತ್ರಿಯಾಗಿ ಅಲ್ಲಿ ಸೇವೆ ಮಾಡ್ಕೊಂತ ಒಂದು ಮುಂದೇನಪ್ಪ ಅಂದ್ರೆ ಅನುಭವ ಮಂಟಪ, ಕಲ್ಯಾಣ ಮಂಟಪದಲ್ಲಿ ಬಂದು ಅನುಭವ ಮಂಟಪ ಮಾಡಿ ಎಲ್ಲ ಶರಣರನ್ನು ಕೂರಿಸಿ ಒಂದೇ ಒಂದು ಯಾವ ಜಾತಿ ಇಲ್ಲ, ಧರ್ಮ ಯಾವ ಜಾತಿನೇ ಇಲ್ಲ, ಇರೋದು ಒಂದು ಗಂಡು ಒಂದು ಹೆಣ್ಣು, ಎರಡರ ಮಧ್ಯೆ ಇಲ್ಲ ಇನ್ನೊಂದು ಜಾತಿ ಅಂತೇಳಿ ಬಸವಣ್ಣ ಹೇಳ್ತಿರ್ತಾನೆ. ಯಾವುದು ಜಾತಿನಲ್ಲ, ಇರೋದು ಒಂದು ಗಂಡು ಮತ್ತೊಂದು ಹೆಣ್ಣು, ಎರಡರ ಮಧ್ಯೆ ಇಲ್ಲ ನೋಡು ಇನ್ನೊಂದು ಜಾತಿ ಅಂತೇಳಿ ಬಸವಣ್ಣ ಹೇಳಿರ್ತಾರೆ. ಇಷ್ಟೇಳಿ ನಾನು ಚಿಕ್ಕ ಮಾತುಗಳನ್ನು ಮುಗಿಸ್ತೀನಿ. ಇವತ್ತು ಚಂಡ್ರಿಕಿ ಗ್ರಾಮದಲ್ಲಿ ಈ ಒಂದು ಬಸವೇಶ್ವರ ಮತ್ತು ವೀರಭದ್ರೇಶ್ವರ ಒಂದು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುವಂಥ ಬಸವ ಜಯಂತಿ ಮತ್ತು ಬಸವೇಶ್ವರರನ್ನ ಹುಟ್ಟಿದ ನಾಮಕರಣ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಚಂಡ್ರಿಕಿ ಗ್ರಾಮದ ಎಲ್ಲ ಸಕಲ ಮತ್ತು ಇಲ್ಲಿನ ಸಮಾಜದ ಮುಖಂಡರು, ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಬಸವರಾಜ ಪಾಟೀಲ್ ದಳಪತಿ ಮತ್ತು ಇದೀಗ ತಾನೇ ಮಾತನಾಡಿರುವಂಥ ನಮ್ಮ ಶಿವಕುಮಾರ ಸ್ವಾಮಿಗಳು, ಅದಕ್ಕೂ ಮುಂಚೆ ಮಾತನಾಡಿದಂಥ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಚೆನ್ನಾಗಿ ಮಾತಾಡಿದ್ರು, ನೀವು ಚೆನ್ನಾಗಿ ಮಾತಾಡಿದ್ರಿ. ಮತ್ತು ಎಲ್ಲ ಈಗಾಗಲೇ ಅಕ್ಕನ ಬಳಗದವರು ಬಸವೇಶ್ವರನ ತೊಟ್ಲಾಗ ಹಾಕಿ ನಾಮಕರಣವನ್ನು ಮಾಡಿ ಅವರೆಲ್ಲ ಹೆಸರಾಗಿದ್ದಾರೆ. ಎಲ್ಲ ಹಿರಿಯರೇ, ನಮ್ಮೆಲ್ಲರಿಗೂ ಶರಣು ಶರಣ. ಇವತ್ತು ಬಸವೇಶ್ವರರ ಜಯಂತಿಯಲ್ಲಿ ಚಂದ್ರಿಕಾ ಗ್ರಾಮದಲ್ಲಿ ಭಾಗವಹಿಸುವಂಥ ಒಂದು ಸದಾವಕಾಶ ಅಂತ ನಾನು ಭಾವಿಸ್ಕೊಳ್ತೀನಿ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಬಯಸಿ ಬಂದದು ತಂಗಬೋಧ, ಬಯಸದೆ ಬಂದದು ಲಿಂಗಬೋಧ. ನಮಗಿದು ಬಯಸದೆ ಬಂದಿರುವಂಥ ಲಿಂಗಬೋಧ ಭಾವಿಸ್ಕೊಳ್ತೀವಿ. ಸಹಜವಾಗಿ ಬಂದಿದೆ ಚಂದ್ರಿಕಿ ಗ್ರಾಮ, ಶ್ಯಾಮಪ್ಪನ ಮಗನ ಮದುವೆ ಇತ್ತು, ಶಿಕ್ಷಣ ದಳಪತಿನ ಮನೆಗೆ ಹೋಗಿ ಸ್ವಲ್ಪ ಪ್ರಸಾದ ತಗೊಂಡು ಅಜರ ಹಿಂಗೆ ಬಸವೇಶ್ವರ ಜಯಂತಿ ಮಾಡಕ್ಕೆ ಚಂದ್ರಿಕಿ ಗ್ರಾಮ ನಮಗೇನು ಹೊಸದೇ. ನಾನು ಅನೇಕ ಸಲ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನೀವು ಚಂದ್ರಿಕಿ ಗ್ರಾಮಸ್ಥರು ಭಕ್ತರು ನೀವು ಯಾವಾಗಲೂ ಮಠ ಮುಂದೆ ಹೋಗ್ಬೇಕು, ಮಠ ಮುಂದೆ ಬರೋಕು, ನಿಮ್ಮ ಊರಿಗೆ ಹೋಗ್ಬೇಕಂತಂದ್ರೆ ಮಠ ದಾಟ್ಕೊಂಡು ಹೋಗಿ ಮಠ ದಾಟ್ಕೊಂಡೇ ಬರಬೇಕು. ಹಾಗಾಗಿ ಭಾಳ ಒಳ್ಳೆಯ ಶಿಕ್ಷಣವಂತ ಸಂಸ್ಕಾರವಂತ ಗ್ರಾಮ ಅದು ಚಂದ್ರಿಕಿ ಗ್ರಾಮ ಎನ್ನುವಂಥದ್ದು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಇಷ್ಟು ಎಲ್ಲ ಕಡೆ ಬಸವೇಶ್ವರ ಒಂದು ಜಯಂತಿ ಅಥವಾ ಮೆರವಣಿಗೆ ಇವೆಲ್ಲ ಮಾಡ್ತಾರೆ. ಅದರ ಜೊತೆಗೆ ಇವತ್ತು ಚಿಕ್ಕದಾದರೂ ಪರವಾಗಿಲ್ಲ, ಚೊಕ್ಕದಾದರೂ ಪರವಾಗಿಲ್ಲ, ಎಲ್ಲ ಸೇರಿಕೊಂಡು ಬಸವೇಶ್ವರರ ಒಂದು ತೊಟ್ಟಿಲ ನಾಮಕರಣ ಒಂದಿಷ್ಟು ಚಿಂತನೆ ಕಾರ್ಯಕ್ರಮ ಅಂದ್ಕೊಂಡಿದ್ದು ಭಾಳ ಖುಷಿಯಾಯಿತು. ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಮಾಡೋದು ದೊಡ್ಡದಲ್ಲ, ಗ್ರಾಮೀಣ ಭಾಗದಲ್ಲಿ ಮಾಡೋದು ಇದೆಯಲ್ಲ, ಇದು ನಿಜವಾದ ಬಸವ ಭಕ್ತಿ, ಬಸವ ಶಕ್ತಿ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ನಮ್ಮ ಬಸವರಾಜ ದಳಪತಿರವರು ಇವತ್ತು ನಮ್ಮ ಮಠದ ಆತ್ಮೀಯ ಸದ್ಭಕ್ತರು. ಇವತ್ತು ಇಡೀ ಗುರುಮಠಕಲ್ಲು ಒಂದು ತಾಲೂಕು ಕೇಂದ್ರ ಇರ್ಬೋದು, ಗುರುಮಠಕಲ್ಲು ಮತಕ್ಷೇತ್ರದಲ್ಲಿ ನಾವು ಹುಡುಕಿರೆ ಇಡೀ ಮತಕ್ಷೇತ್ರದಲ್ಲಿ ಇಡೀ ತಾಲೂಕಿನಲ್ಲಿ ಬಸವೇಶ್ವರರ ಒಂದು ಮೂರ್ತಿ ಎಲ್ಲಿ ಸಿಗುತ್ತಪ್ಪ ಅಂದರೆ ಅದು ನಿಮ್ಮೂರಿನ ಚಂಡ್ರಿಕಿ ಗ್ರಾಮದಲ್ಲಿ ಮಾತ್ರ. ಗುರುಮಠಕಲ್ ತಾಲೂಕು ಕೇಂದ್ರ ಇದೆ, ದೊಡ್ಡ ಪಟ್ಟಣ ಇದೆ, ಮತ್ತು ಅಲ್ಲಿ ಸ್ವಾಮಿಗಳಿದ್ದಾರೆ, ನಾವಿದ್ದೀವಿ, ಮಠ ಇದೆ. ಆದರೂ ನಾವು ಇನ್ನೂ ಅಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಅದ್ರ ತಯಾರಿಯಲ್ಲಿ ಇದ್ದೀವಿ. ಈಗಾಗಲೇ ಇವತ್ತೇ ಬಸವೇಶ್ವರ ಜಯಂತಿಯಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಬಸವೇಶ್ವರ ವೃತ್ತ ಮಾಡಿದ್ದೀವಿ. ನಾವು ಬಂದಮೇಲೆ ಅದು ವೃತ್ತ ಅಲ್ಲಿ ಆರಂಭ ಮಾಡಿದ್ದೀವಿ. ಬಸವೇಶ್ವರ ವೃತ್ತ ಅಂತೇಳಿ ಮುಖ್ಯ ತಹಸೀಲ್ ಆಫೀಸ್ ಆಪೋಸಿಟ್ ಅವೆಲ್ಲ ನೋಡಿದ್ದೀನಿ. ಈಗ ನಮ್ಮ ಗುರುಮಠಕಲ್ ಕ್ಷೇತ್ರದ ಶಾಸಕರು ಶರಣಗೌಡ ಕಂದಕೂರ್ ಅವರು ಅಶ್ವರೂಢ ಬಸವೇಶ್ವರ ಮೂರ್ತಿಗೆ 70 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ ಅವರು. ಹೀಗಾಗಿ ಮೊದಲು ಬರೀ ಕಡಿಮೆ ಇತ್ತು, 35 ಇತ್ತು, ಅಷ್ಟು ಆಗಲ್ಲ ಅಂತ ಹೇಳಿದಕ್ಕೆ ಮತ್ತೆ ಹೆಚ್ಚುವರಿಯಾಗಿ ಟೋಟಲಿ 70 ಲಕ್ಷವರೆಗೂ ಅಶ್ವರೂಢ ಬಸವೇಶ್ವರ ಮೂರ್ತಿಯನ್ನು ಮಾಡಲಿಕ್ಕೆ ಅವರು ಮಂಜೂರು ಮಾಡಿದ್ದಾರೆ. ಈಗ
ಈಗಾಗಲೇ ಮೊನ್ನೆ ಶಾಸಕರ ಜೊತೆ ನಾವೆಲ್ಲ ಭಕ್ತರು ಮಾತಾಡಿದ್ವಿ. ಒಂದು 5-6 ಬಸವೇಶ್ವರರ ಒಂದು ಅಶ್ವರೂಢರ ಮೂರ್ತಿ, ಬಸವೇಶ್ವರರ ಭಾವಚಿತ್ರಗಳನ್ನು ತರಿಸ್ಕೊಂಡಿದ್ದಾರೆ. ಅದನ್ನು ಯಾವುದನ್ನು ಮಾಡಬೇಕು ಏನಿಲ್ಲ ಅಂತ ಒಂದು ಚರ್ಚೆ ನಡೀತಾ ಇದೆ. ಜೊತೆಗೆ ಮುಂದಿನ ಬರ್ತಕ್ಕಂಥ ಬಸವ ಜಯಂತಿ ಒಳಗಾಗಿ ಅದನ್ನು ಮಾಡುವ ಒಂದು ಹಂತದಲ್ಲಿ ಇದೆ ಅನ್ನುವಂಥ ಈ ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತು ಚಂಡ್ರಿಕಿ ಒಂದು ಗ್ರಾಮದಲ್ಲಿ ಇವತ್ತು ಬಸವೇಶ್ವರರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಒಂದು ತುಂಬ ಸಂತೋಷ ಪಡುವಂಥ ವಿಚಾರವಾಗಿದೆ. ನಿಜವಾಗಲೂ ನಮ್ಮ ಕನ್ನಡ ನಾಡಿನ ಖ್ಯಾತ ಕವಿಗಳು, ಸಾಹಿತಿಗಳು ಮತ್ತು ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಸಮಾಜದ ಮುಖಂಡರು ಯಾರಪ್ಪ ಅಂದರೆ ಸಿದ್ದಯ್ಯ ಪುರಾಣಿಕರು. ಸಿದ್ದಯ್ಯ ಪುರಾಣಿಕರ ಹೆಸರು ತಾವೆಲ್ಲ ಕೇಳಿರ್ತೀರಿ. ಅವರು ದೊಡ್ಡ ಸಾಹಿತಿಗಳು, ಗುಲ್ಬರ್ಗದಲ್ಲೇ ಇದ್ದರು. ಅವರು ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದರು ಸಿದ್ದಯ್ಯ ಪುರಾಣಿಕರು ಅನ್ನುವಂಥದ್ದು. ಅವರು ಒಂದು ಕಡೆ ಒಂದು ವಚನವನ್ನು ಬರೀತಾರೆ ಬಸವಣ್ಣನವರನ್ನು ಕುರಿತು. ಬಸವ ಬೆಳಕೆ ಎಲ್ಲಾಡಿ ಬಂದೆ, ಬಸವ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲವೂ ಸುತ್ತಾಡಿ ಬಂದೆ, ಭಾರತವೆಲ್ಲವೂ ಸುತ್ತಾಡಿ ಬಂದೆ, ಬಸವ ಬೆಳಕೆ ಮುಂದೆ ಎಲ್ಲಿಗೆ, ಬಸವ ಬೆಳಕೆ ಮುಂದೆ ಎಲ್ಲಿಗೆ. ಆಗ ಮುಂದೆ ಬರೀತಾರೆ, ಬಸವ ಬೆಳಕೆ ಮುಂದೆ ಎಲ್ಲಿಗೆ, ವಿಶ್ವವೆಲ್ಲವೂ ತನ್ನದೆಂಬೆ, ವಿಶ್ವವೆಲ್ಲವೂ ತನ್ನದೆಂಬೆ ಅನ್ನುವಂಥ ಒಂದು ಕವನದ ಮೂಲಕವಾಗಿ ಸಿದ್ದಯ್ಯ ಪುರಾಣಿಕರು ಅವತ್ತೇ ಬರೀತಾರೆ ಬಂಧುಗಳೇ. ಹಾಗಾಗಿ ಇವತ್ತು ಬಸವಣ್ಣನವರ ಜಯಂತಿ ಇವತ್ತು ಕೇವಲ ನಮ್ಮ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ಇವತ್ತು ಬಸವೇಶ್ವರರ ಒಂದು ಜಯಂತಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷ ಅಮೇರಿಕ ದೇಶದಲ್ಲಿಯೂ ಸಹಿತ ಬಸವೇಶ್ವರರ ಒಂದು ಜಯಂತಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ಕನ್ನಡಿಗರ ಹೆಮ್ಮೆ. ಕನ್ನಡ ನಾಡಿನ ಒಬ್ಬ ಮಹಾತ್ಮ, ಒಬ್ಬ ಸಂತನ, ಒಬ್ಬ ಜಗಜ್ಯೋತಿ ಬಸವೇಶ್ವರರನ್ನು ಇವತ್ತು ಅಮೇರಿಕ ದೇಶದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಬಳಿಕ ಈ ನಮ್ಮ ಕನ್ನಡಿಗರು ಹೆಮ್ಮೆ ಪಡ್ತಕ್ಕಂಥ, ಬಸವ ಭಕ್ತರು, ಬಸವಾಭಿಮಾನಿಗಳು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರವಾಗಿದೆ ಬಂಧುಗಳೇ. ಹಾಗಾಗಿ ಯಾಕೆ ಇವತ್ತು ಬಸವಣ್ಣನವರ ಚಿಂತನೆಗಳು, ತತ್ವಗಳು ವಿಶ್ವ ಮಾನ್ಯತೆಯನ್ನು ಪಡೀತಾ ಇದ್ದೇವೆ, ವಿಶ್ವ ಮಟ್ಟದಲ್ಲಿ ಪ್ರಸಾರಗೊಳ್ತಾ ಇದ್ದಾವೆ ಅಂದ ಬಳಿಕ ಬಸವಣ್ಣನ ಧರ್ಮದಲ್ಲಿ ಕಾಯಕ ಇದೆ, ಬಸವಣ್ಣನ ಧರ್ಮದಲ್ಲಿ ದಾಸೋಹ ಇದೆ, ಬಸವಣ್ಣನ ಧರ್ಮದಲ್ಲಿ ಸಮಾನತೆ ಇದೆ, ಬಸವಣ್ಣನ ಧರ್ಮದಲ್ಲಿ ಮೌಢ್ಯತೆಗಳಿಲ್ಲ, ಮೂಢನಂಬಿಕೆಗಳಿಲ್ಲ, ಜಾತಿ ವ್ಯವಸ್ಥೆಗಳಿಲ್ಲ, ವಿಜ್ಞಾನ ಸಮ್ಮತವಾಗಿರುವಂಥ ಚಿಂತನೆಗಳನ್ನು ಬಸವೇಶ್ವರರು ನೀಡ್ತಾರೆ. ಆ ಕಾರಣಕ್ಕಾಗಿ ಬಸವಣ್ಣನವರ ತತ್ವ ಸಿದ್ಧಾಂತಗಳು ವಿಶ್ವ ಮಾನ್ಯತೆಯನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹಿತ ಹೆಮ್ಮೆ ಪಡ್ತಕ್ಕಂಥ ವಿಚಾರವಾಗಿದೆ ಬಂಧುಗಳೇ. ಹೀಗಾಗಿ ಬಸವಣ್ಣನವರ ಬಾಲ್ಯದಿಂದಲೂ ನಮ್ಮ ಸ್ವಾಮಿಗಳು, ಮೈಕಾರ್ಜುನ ಸ್ವಾಮಿಗಳು ಬಸವನ ಬಾಗೇವಾಡಿಯಿಂದ ಜನನ ಆಯಿತು, ಕಲ್ಯಾಣಕ್ಕೆ ಬಂದರು, ಕೂಡಲ ಸಂಘದಿಂದ ಕಲ್ಯಾಣಕ್ಕೆ ಬಂದರು. ಒಂದಿಷ್ಟು ಸಂಕ್ಷಿಪ್ತವಾಗಿ ತಾವು ಹೇಳಿದ್ರಿ, ಶಿವಕುಮಾರ್ ಅವರು ಹೇಳಿದರು. ಭಾಳ ಖುಷಿ ಆಯ್ತು. ಇವತ್ತು ನೀವೆಲ್ಲ ಇಷ್ಟೆಲ್ಲ ತಿಳ್ಕೊಂಡು, ಇವತ್ತು ಗ್ರಾಮೀಣ ಭಾಗದಲ್ಲಿ ಇಷ್ಟೆಲ್ಲ ತಿಳ್ಕೊಂಡು ಮಾತಾಡ್ತಿರಲ್ಲ, ಅದೇ ನನಗೆ ಭಾಳ ಸಂತೋಷ ಖಂಡಿತವಾಗಲು. ಹಾಗಾಗಿ ನಿಜವಾಗಲೂ ಬಸವಣ್ಣನವರ ತತ್ವಗಳು ಬೆಳಿಬೇಕು ಅಂತಂದರೆ ಇವತ್ತು ನಾವು ಬರೀ ಕೇವಲ ಉಪನ್ಯಾಸ, ಭಾಷಣ, ಜಯಂತಿ ಆಚರಣೆ, ಮೆರವಣಿಗೆ ಇದು ಒಂದು ಭಾಗ. ಆದರೆ ಯಾವುದೇ ಒಂದು ಧರ್ಮ ಬೆಳವಣಿಗೆ ಆಗಬೇಕು ಅಂತಂದರೆ ಆ ಧರ್ಮದ ನಿಜಾಚರಣೆಗಳನ್ನು ನಾವು ಪ್ರತಿನಿತ್ಯ ನಾವು ಮನೆಯಲ್ಲಿ ಅನುಸರಿಸಬೇಕು, ಆಚರಿಸಬೇಕಾಗುತ್ತೆ. ಒಂದು ಧರ್ಮದ ನಿಜಾಚರಣೆಗಳನ್ನು ನಾವು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ, ಅದನ್ನು ನಾವು ಆಚರಿಸಿಕೊಂಡಾಗ ಮಾತ್ರ ಆ ಧರ್ಮ ಬೆಳವಣಿಗೆ ಆಗಲಿಕ್ಕೆ, ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಬಂಧುಗಳೇ. ಹಾಗಾಗಿ ಇವತ್ತು ಬಸವಣ್ಣನವರ ಜಯಂತಿ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹಿತ ಒಂದಿಷ್ಟು ಪ್ರತಿನಿತ್ಯನೂ ನಾವು ವಚನಗಳನ್ನು ಅಧ್ಯಯನವನ್ನು ಮಾಡಬೇಕು. ಹಣೆ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡು, ಆಮೇಲೆ ಕೊರಳಲ್ಲಿ ಲಿಂಗಧಾರಣೆಯನ್ನು ನಾವು ಮಾಡಿಕೊಳ್ಳಬೇಕು. ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗ ಜನಕ ಬಸವಣ್ಣನವರು, ಲಿಂಗಾಯತ ಧರ್ಮದ ಸ್ಥಾಪಕ ಬಸವಣ್ಣನವರು, ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ಅನ್ನುವಂಥ ಮಾತು. ಹಾಗಾಗಿ ನಾವೆಲ್ಲರೂ ಸಹಿತ ಪ್ರತಿನಿತ್ಯನೂ ಮನೆಯಲ್ಲಿ ಸಾಮೂಹಿಕವಾದಂಥ ಲಿಂಗಾರ್ಚನೆಯನ್ನು ಮಾಡಬೇಕು. ಲಿಂಗ ಪೂಜೆಯನ್ನು ನಾವು ಮಾಡಿಕೊಳ್ಳಬೇಕು. ಇವತ್ತು ನಾವು
ಲಿಂಗ ಪೂಜೆಯನ್ನು ನಾವು ಮರಿತಾ ಇದ್ವಿ. ಇವತ್ತು ಭಾಳ ಜನರು ನಾವು ಎದೆ ಮುಟ್ಟಿ ನೋಡ್ಕೊಂಡಾಗ ಲಿಂಗನೇ ಕಾಣಂಗಿಲ್ಲ, ಹುಡುಕ್ಯಾಡಿರೋ ಲಿಂಗಗಳು ಸಿಗಂಗಿಲ್ಲ. ನಮ್ಮ ಜನರು ಎಲ್ಲೋ ಊಟಕ್ಕೆ ಹಾಕಿಬಿಟ್ಟಾರೆ, ಎಲ್ಲೋ ಹಾಕಿಬಿಟ್ಟಾರೆ. ಅದ್ರಾಗ ಇವತ್ತು ಎಷ್ಟೋ ಲಿಂಗ ಪೂಳು ಅಲ್ಲೇ ಅದ್ರಾಗ ಪೂರಾ ಮೆತ್ತಗಾಗಿ ಹೋಗ್ಬಿಟ್ಟವು ಲಿಂಗ ಪೂಳು. ಯಾರ ಮನೆಗೆ ಹೋದಾಗ ಲಿಂಗ ಹಿಡ್ಕೊಂಬರಿ ಪಾದಕ್ಕೆ ಕೊಡ್ತೀವಿ ಅಂದ್ರೆ ಹುಡುಕ್ಯಾಡ್ತಾರೆ. ಆ ಗಂಟಾಕಿರ್ತಾರೆ, ಅದಕ್ಕೆ ಗಂಟಾಗಿ ಬಿಡಿಸ್ಕೊಳಕ್ಕೆ ಬರೋಂಗಿಲ್ಲ. ಅಷ್ಟು ನಮ್ಮ ಸಮಾಜದ ಭಕ್ತರು ನಾವು ನೋಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಿಂಗೆ ಆಗಬಾರ್ದು. ನಾವು ಯಾವತ್ತಿಗೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರು ದೊಡ್ಡವರು ನೀವು ಮೊದಲು ಲಿಂಗ ಪೂಜೆಯನ್ನು ಮಾಡಿಕೊಳ್ಳಿ. ನೀವು ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಅಪ್ಪ ಅಜ್ಜಿ ಅವ್ವ ನನಗೊಂದು ಲಿಂಗ ಕೊಡ್ರಿ, ನಾನು ಚೂರು ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತೇಳಿ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ಕೇಳ್ತಾರೆ. ಬಂದು ನೀವೇ ಮಾಡಿಕೊಳ್ಳಿಲ್ಲ ಅಂತಂದರೆ ಅವಕ್ಕೆ ಹೆಂಗೆ ಗೊತ್ತಾಗಬೇಕು? ನಮ್ಮ ಧರ್ಮ ಹೆಂಗೆ ಗೊತ್ತಾಗಬೇಕು? ನಾವು ಮಾಡಿಕೊಳ್ಳಿಲ್ಲ, ನಾವು ಮಕ್ಕಳಿಗೆ ಹೇಳಲಿಲ್ಲ ಅಂತಂದರೆ ಮಕ್ಕಳಿಗೆ ಗೊತ್ತಾಗುತ್ತೆ. ಯಾವುದೋ ಒಂದು ಧರ್ಮ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನಾಳೆ ಪರಿಸ್ಥಿತಿ ಹಿಂಗಾಗಿ ಬಿಡ್ತಾರೆ. ಅದಕ್ಕೆ ಹಂಗೆ ಆಗಬಾರ್ದು. ಇವತ್ತು ನಮ್ಮ ಧರ್ಮದ ಲಿಂಗಾಯತ ಧರ್ಮದ ನಿಜಾಚರಣೆಗಳೇನಿದ್ದಾವೆ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಅಷ್ಟಾವರಣಗಳು, ಪಂಚಾಚಾರಗಳು, ಷಟಸ್ಥಲಗಳು ಇವೆಲ್ಲವೂ ಸಹಿತ ನಮ್ಮ ಧಾರ್ಮಿಕವಾದಂಥ ಸೂತ್ರಗಳನ್ನು ನಾವು ತಿಳ್ಕೋಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಪ್ರತಿನಿತ್ಯವೂ ಸಹಿತ ಮನೆಯಲ್ಲಿ ನೀವು ಸ್ನಾನ ಆದ ಮೇಲೆ ಒಂದು 10 ನಿಮಿಷ ಈಗ ಲಿಂಗ ಹಿಡ್ಕೊಂಡು ಶಿವಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ. ಏನ್ರಿ ಮನಸ್ಸು ಭಾಳ ಪ್ರಶಾಂತ ಅನಿಸುತ್ತೆ. ನಾಳೆಗೆ ಅದನ್ನು ನೀವು ಪ್ರಾಕ್ಟಿಕಲ್ ಮಾಡಿ ಒಂದು 10 ನಿಮಿಷ ಈಗ ಯೋಗವನ್ನು ಮಾಡಿ. ಮನಸ್ಸಿನಲ್ಲಿ ಮಂತ್ರವನ್ನು ಹೇಳ್ತಾ ಹೇಳ್ತಾ ಒಂದು 10 ನಿಮಿಷ ಶಿವಯೋಗವನ್ನು ಮಾಡಿ. ಇಡೀ ಮನಸ್ಸು ಶಾಂತ. ಅಷ್ಟೆಲ್ಲ ಇಡೀ ನಿಮ್ಮ ಕುಟುಂಬ, ಇಡೀ ನಿಮ್ಮ ಮನೆ ಶಾಂತವಾಗುತ್ತೆ. ಭಾಳ ಜನ ಹೇಳ್ತೀರಿ, ಏನ್ರಿ ನಮ್ಮ ಮನೆ ಶಾಂತಿನೇ ಇಲ್ಲ, ಭಾಳ ಕಿರಿಕಿರಿ ಆಗ್ತಾರೆ, ಭಾಳ ಕಿರಿಕಿರಿ ಆಗಿಬಿಟ್ಟತೆ, ನಮ್ಮ ಮನೆ ಶಾಂತಿನೇ ಇಲ್ಲ, ಮನೆಗೆ ಹೋಗೋಕ್ಕೆ ಮನಸ್ಸಾಗಂಗಿಲ್ಲ ರೀ ಅಂತ ಹೇಳ್ತಿರ್ತಾರೆ. ಯಾಕಪ್ಪ ಅಂದ್ರೆ ಮನಸ್ಸಿನಾಗೆ ನಮಗೆ ಶಾಂತಿ ಇಲ್ಲ. ಶಾಂತಿ ಎಲ್ಲಿಂದ ಬರೋಕ್ಕಪ್ಪ ಅಂದ್ರೆ ಏನೋ ಅಂಗಡಿಯಾಗ ಹೋಗಿ ತೊಗೊಂಡು ಬರೋಕ್ಕಾಗ್ತದೆ. ಶಾಂತಿ ನೆಮ್ಮದಿ ಎಲ್ಲರೂ ಖರೀದಿ ಮಾಡ್ಕೊಂಡು ಹೋಗಿ ಬರೋಕ್ಕಾಗ್ತದೆ. ವಸ್ತುಗಳನ್ನು, ಬಟ್ಟೆಗಳನ್ನು ಇತ್ಯಾದಿ ಖರೀದಿ ಮಾಡ್ಬೋದು. ನಮ್ಗೆ ಶಾಂತಿ ನೆಮ್ಮದಿ ಏನು ಖರೀದಿ ಮಾಡೋಕ್ಕೆ ಯಾರ ಕಡೆ ಮನೆಗೆ ಹೋಗ್ತಾರೆ ಇಸ್ಕೊಂಬರೋಕ್ಕಾಗುತ್ತೆ, ಏನೋ ಸಾಮಾನು ಇಸ್ಕೊಂಡು ಬಂದಂಗೆ ಆಗಂಗಿಲ್ಲ. ನಾವು ಅದನ್ನು ನಾವೇ ನಿರ್ಮಾಣ ಮಾಡಿಕೊಳ್ಬೇಕು. ಯಾವುದರಿಂದ? ಶಿವಯೋಗದಿಂದ, ಇಷ್ಟಲಿಂಗ ಪೂಜೆಯಿಂದ ಮಾತ್ರ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಶರಣ ಬಂಧುಗಳೇ, ತಾವೆಲ್ಲ ಹೆಣ್ಮಕ್ಳು ಬಂದಿರಿ, ತಾಯಂದ್ರು ಬಂದಿರಿ, ಹಿರಿಯರಿದ್ದೀರಿ, ಪ್ರತಿನಿತ್ಯ ಒಂದು 10 ನಿಮಿಷ ಬೆಳಿಗ್ಗೆ ಸ್ನಾನ ಆದಮೇಲೆ ಹಣೆಗೆ ವಿಭೂತಿ ಹಚ್ಕೊಂಡು ಒಂದು 10 ನಿಮಿಷ ಹಿಂಗೆ ಲಿಂಗ ಹಿಡ್ಕೊಂಡು ಕೂತ್ಕೊಳ್ರಿ. ನಿಮ್ಗೆ ಎಷ್ಟು ವಚನಗಳು ಬರ್ತಾವೆ ವಚನ ಹೇಳಿ. ಏನಿಲ್ಲ ಸುಮ್ಮನೆ ಈಗ ನೀವು ಧ್ಯಾನವನ್ನು ಮಾಡಿ, ಮನಸ್ಸಿಗೆ ಶಾಂತಿ ಅನಿಸುತ್ತೆ, ಮನೆಗೆ ಶಾಂತಿ ಅನಿಸುತ್ತೆ. ಮಕ್ಕಳು ಮೊಮ್ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಇದನ್ನು ನಾವು ಅನುಸರಿಸಬೇಕು. ಒಂದು ಧರ್ಮದ ನಿಜಾಚರಣೆಗಳನ್ನು ನಾವು ಪ್ರತಿನಿತ್ಯ ಪಾಲನೆ ಮಾಡುವುದರಿಂದ ಮನೆಯಲ್ಲಿ ಸಂಸ್ಕಾರ, ಮನೆಯಲ್ಲಿ ಶಾಂತಿ ಮತ್ತು ಆ ಧರ್ಮ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಚಂದ್ರಿಕಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಮತ್ತು ಬಸವೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮತ್ತು ಸಾಯಂಕಾಲ ಬಸವೇಶ್ವರರ ಒಂದು ತೊಟ್ಟಿಲ ನಾಮಕರಣ ಕಾರ್ಯಕ್ರಮ ಅಕ್ಕನ ಬಳಗದವರು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಇದು ನನಗೆ ಭಾಳ ಖುಷಿ ಆಗ್ತದೆ. ಏನ್ರಿ ಭಾಳ ಕಡೆ ದೊಡ್ಡ ದೊಡ್ಡ ಮೆರವಣಿಗೆ ಮಾಡ್ತಾರೆ, ಇಲ್ಲ ಅಂತೇನಲ್ಲ. ಆದರೆ ನೀವೇನು ಮಾಡ್ತೀರಲ್ಲ, ಇದು ಭಾಳ ಒಳ್ಳೆಯ ಕಾರ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಪ್ರತಿನಿತ್ಯ ಒಂದು 10 ವಚನಗಳನ್ನು ಕಲಿಸ್ರಿ ನಿಮ್ಮ ಮಕ್ಕಳಿಗೆ. ಯಾರು ಬಂದು ಪಟ ವಚನವನ್ನು ಕಲಿಬೇಕು. ನಿಮ್ಮ ಮನೆಗೆ ಬಂದ ತಕ್ಷಣ ಒಂದು ಬಸವಣ್ಣನ ಭಾವಚಿತ್ರ ಕಾಣಬೇಕು. ನಿಮ್ಮ ಮನೆ ಟೇಬಲ್ ಮೇಲೆ ಬಂದ ತಕ್ಷಣ ಒಂದು ಸಣ್ಣ ವಚನ ಪುಸ್ತಕ ಸಿಗಬೇಕು. ಯಾರ ಬಂದರೂ ಒಂದು 2 ವಚನ ನೋಡ್ಕೊಂಡಾರು ಹೋಗ್ತಾರೆ, ಕಲ್ತ್ಕೊಂಡು ಹೋಗ್ತಾರೆ. ಇದನ್ನು ನೀವೆಲ್ಲ ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ವಿಶ್ವಗುರು ಬಸವಣ್ಣನವರ ಅವರ ಅಂತಃಕರಣ, ಅವರ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಹೆಚ್ಚು ಮಾತು ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಬಸವ ಜಯಂತಿ ಕಾರ್ಯಕ್ರಮ, ಇವತ್ತು ಭಾಳ ಫಂಕ್ಷನ್, ಒಂದು 15 ಫಂಕ್ಷನ್ ಮದುವೆ ಅಟೆಂಡ್ ಮಾಡಿ ಬಂದೀನಿ. ಭಾಳ ಕುಂತ್ಕೊಂಡು ಬೆಳಗ್ಗೆಯಿಂದ ಬೇಸರ ಆಗಿತ್ತು ನಮಗೂ ಸಹಿತ. ಬಿಸಿಲು ಭಯಂಕರ ಇದೆ, ಬಿಸಿಲು ಭಾಳ ಇದೆ. ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ, ಇಷ್ಟು ಸಾಕು. ಮತ್ತು ಆಗಾಗ ನಾವು ಭೇಟಿ ಆಗ್ತಾಯಿರ್ತೇವೆ, ಮತ್ತು ಹೆಚ್ಚು ಮಾತು ಹಂಚ್ಕೊಳ್ಳೋಣ ಅಂತ ಹೇಳಿ ಗುರುಮಠದಲ್ಲಿಗೆ ಬರ್ತಾ ಇರ್ತೀವಿ. ಮಠದ ಮಂದಿ ಬರ್ತಾ